ಎಷ್ಟು ವರ್ಷ ಸಿಂಗಲ್ ಸಾರಿ ಬ್ರೋ ಏನ ಬ್ಯಾಡ್ ಲಕ್ ಗೈಸ್ ಒಂದು ಗೋಲ್ಡ್ ಪಾಡಿಯಲ್ಲಿ ಉಂಟು ಪಾಡಿಯಲ್ಲಿ ಇಲ್ಲಿ ಕೈ ಹತ್ರ ಗೈಸ್ ಇನ್ನೊಬ್ಬ ವ್ಯಕ್ತಿ 5-6 ಲವ್ ಮಾಡಿದ್ದಾನೆ ಗೈಸ್ ಕಾಣದಂತೆ ಯಾರಿಗೂ ಕಾಣದಂತೆ ಮಾತಾಡ್ತಾರೆ ಕಲೆ ಬಗ್ಗೆ ಗೈಸ್ ಇವತ್ತು ವಿಕಾಸ್ ಯಾರು ಇದ್ದಾರೆ ಇದು ವಿಕಾಸ್ ಕೀರ್ತನ್ ಗೌರವ್ ಇದು ನಮ್ಮ ಅಣ್ಣೆ ಹಾಯ್ ಗೈಸ್ ಯಸ್ ಗುಡ್ ಮ್ಯಾನ್ ಥ್ಯಾಂಕ್ ಯು ಇದು ಆಲ್ಟರೇಷನ್ ಮಾಡಬೇಕಾ ಬೇಡ ಅಂತ ಕಮೆಂಟ್ ಮಾಡಿ ಇವನಿ ಬೈಕ್ ಅನ್ನು ಆಲ್ಟರೇಷನ್ ಮಾಡಬೇಕಾ ಬೇಡ ಅಂತ ಕಮೆಂಟ್ ಮಾಡಿ ನಿಮ್ಮ Hey guys, welcome back to my another new vlog. Guys, ಇವತ್ತಿನ ಈ vlog ಅಲ್ಲಿ ನಾವೇನ್ ನೋಡ್ತಿದ್ವಿ ಅಂತ ಹೇಳಿದ್ರೆ ನಾನು ವಿಕಾಸ್ನ ಮನೆಗೆ ಬಂದಿದ್ದೇವೆ. ಮೈಕ್ ಕೊಟ್ಟು ಹಾಕಂ. ವಿಕಾಸ್ನ ಮನೆಗೆ ಬಂದಿದ್ದೇವೆ ಗೈಸ್. ಇವತ್ತು ವಿಕಾಸ್ನ ಮನೆಗೆ ಬಂದ ಕಾರಣ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯದಲ್ಲಿ ನಮ್ಮ ಫ್ರೆಂಡಿನ ಮೇಲೆ ಒಂದು ದೈವ ಕೋಲ ಉಂಟು, ಹಾಗೆ ರಾತ್ರಿ ಹೋಗ್ಲಿಕ್ಕೆ ಉಂಟು ನಾವೆಲ್ಲ. ಬನ್ನಿ ಅವೈ ಗೌರಮ್ಮ ಬನ್ನಿ ಗೈಸ್, ಯಾರೆಲ್ಲಿದ್ದಾರೆ ತೋರಿಸ್ತಾನೆ ಆಯ್ತಾ ಗೈಸ್. ಇವತ್ತು ವಿಕಾಸ್ನ ಮನೆಯಲ್ಲಿ ಯಾರೆಲ್ಲಿದ್ದಾರೆ ಅಂತ ಹೇಳಿದ್ರೆ ಇದು ವಿಕಾಸ್, ಕೀರ್ತನ್, ಗೌರವ್, ಇದು ನಮ್ಮ ಅಣ್ಣೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವರು ಗುತ್ತಿಗಾರನ ಪ್ರತಿಭೆ ಗೈಸ್. ಇವನ ಹೆಸರು ಕೀರ್ತನ್ ಅಂತ. ನೆಕ್ಸ್ಟ್ ಇನ್ನು ಕಲಿಯುವ ಬಗ್ಗೆ ಮಾತಾಡ್ತಾರೆ. ಕಲೆ ಬಗ್ಗೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಸರ್. ಅವರಿಗೆ ಒಂದು ಇಲ್ಲಿದವರು ಸರ್ ಅದೇ ಸ್ಟೈಲ್. ನೆಕ್ಸ್ಟ್ ಡಿಗ್ರಿ ಆದ್ಮೇಲೆ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ಮಾರೆ ಏನು ಇಂತ ಕಲಿಯೋದು ಎಜುಕೇಶನ್. ಓಕೆ, ಅವ್ರಿಗೆ ಚೂರು ನಾಚಿಗೆ ಸ್ವಭಾವದವರು. ಸೊ ಇನ್ನೊಬ್ಬ ಕಲಾವಿದ ಸಿಂಗರ್. ಸೊ ಅವನೊಂದು ಅವರ ಅಪ್ಪ ತಹಸೀಲ್ದಾರ್. ಹಾಗಾದ್ರೆ ಒಂದು ಸಾಂಗ್ ಹೇಳ್ತಾರೆ. ಸಾಂಗ್ ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸಲ್ಲಿ ನೆಚ್ಚಿನ ಸಾಂಗ್ ಅದು ಇದು ಅದು ಫುಲ್ ವೈರಲ್ ಆಯ್ತಲ್ಲ ಸಾಂಗ್. ಓಕೆ ಎಸ್, ಹೂವಿನ ಬಾಣದಂತೆ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದೆಂದು. ಮೊನ್ನೆ ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ಥ್ಯಾಂಕ್ ಯು. ರಾಗ ಚಂದ. ಸಾರಿ ಸ್ಟಾರ್ಟ್ ಆಗಲ್ತಾನೆ. ಇನ್ನೊಬ್ಬ ಪ್ರತಿಭೆ, ಯಕ್ಷಗಾನದ ಪ್ರತಿಭೆ. ಇವನೊಂದು ಹಾಡು ಹೇಳ್ತಾನೆ ಯಕ್ಷಗಾನದ್ದು. ಸರ್ ಹೇಳ್ಬೇಕು ಸರ್. ಸರ್ ಮೈಕ್ ಇಟ್ಕೊಂಡು ಓಕೆ ಅವ್ರಿಗೆ ಗಂಟಲು ನೋವಾದ ಕಾರಣ ನೆಕ್ಸ್ಟ್ ಡಿಗ್ರಿ ಆದ್ಮೇಲೆ ಏನ್ ಮಾಡ್ತಾರೆ ಅಂತ ಕೇಳುವ. ಓಕೆ, ಡಿಗ್ರಿ ಆದ ಮೇಲೆ ಈಗ ನಾವು ಏನಂತ ಒಂದು ಪ್ಲ್ಯಾನ್ ಉಂಟು, MSW ಆಗಿ ಮಾಡಬೇಕಂತ. ಮತ್ತು ಅದೇ ಸೋಷಿಯಾಲಜಿ MSW ಹಾಗೆ ಮಾಡುವಂತ ಇದ್ದೇವೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕಲಾವಿದ ನಾನು ಮಾತಾಡ್ತೀನಿ. ನೆಕ್ಸ್ಟ್ ಇವನು ಗುತ್ತಿಗಾರಿನಲ್ಲಿ ಲಕ್ಷ್ಮಣ್ ಕ್ಯಾಂಟೀನ್ ಐನು ತೆಪ್ಪೊರ್ಚಿ ಅವು ಪೋಪುನ ಅವು ಇಂದು పోతును ನನಜುಂಡು ಅವು ಪೊರ್ಚಿಂಬಿ ಪ್ಲೇಯರ್ ರೊನಾಲ್ಡೋ ಅವ್ರ ಮೆಸ್ಸಿ. ಮೆಸ್ಸಿ ರೊನಾಲ್ಡೋ ಅವ್ರ ಮೆಸ್ಸಿ. ರೊನಾಲ್ಡೋ ರೊನಾಲ್ಡೋ ಅವ್ರ ಗೋಪಾಲ.
ಮೆಸ್ಸಿ ಮೆಸ್ಸಿ ಝೂ ಇಲ್ಲ ಝೂ ಅದು ಜೈ ಗೋಪಾಲ್. ಜಯಗೋಪಾಲ್ ಸಾಂಗ್ ಒಂದು ಸಾಂಗ್ ಮಾಡಿ ಇಂಡಿಯಾ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಆಪರೇಟ್ ಈ ಮ್ಯೂಸಿಕ್ ಹಾಕಬೇಡಿ ನಾಳೆ ಹಿಂಗೆ ಹೇಳಕ್ಕೆ. ನಾಳೆ ನಾಡಗೀತೆ ಉಂಟು ಹಾಗೆ ಪ್ರಾಕ್ಟೀಸ್. ಗೈಸ್ ನಾವು ಯಾವಾಗಲೂ ನಾಡಗೀತೆಗೆ ಗೌರವ ಕೊಡಬೇಕು, ಅದಕ್ಕೋಸ್ಕರ ಹೇಳುದಿಲ್ಲ. ಆಗ ನನ್ನನ್ನು ನಾಚಿಕೆಟ್ಟಿಸಿದ್ರು ಅವರು. MSW ಫುಲ್ ಫಾರ್ಮ್ ಮಾಸ್ಟರ್ಸ್ ಆಫ್ ಸೋಷಿಯಲ್ ಸರ್ವಿಸ್. ಓಕೆ ಸರ್ ಗೈಸ್ ಇಲ್ಲ ಅವರಿಗೆ ನೆನಪಿನ ಚೂರು ಇದಿತ್ತು, ನೆನಪಿನ ಶಕ್ತಿ ಕಮ್ಮಿ ಇದೆ, ಸೊ ಇನ್ನೊಮ್ಮೆ ಹೇಳ್ತಾರೆ. ಬನ್ನಿ ಸೋಷಿಯಲ್ ವರ್ಕ್, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ನನ್ನ ಮೈಕ್ ಉಂಟು ಸರ್ ಇಲ್ಲಿ. ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂದ್ರೆ ಅದೇ ಏನು ಅದರದ್ದೇನು ಅಂದ್ರೆ ಧ್ಯೇಯ. ಚಡ್ಡಿ ಧ್ಯೇಯ ನೀವು ಅದನ್ನು ಮಾಡಿ ಎಂತ ಮಾಡ್ತೀರಿ ಮುಂದೆ? ಮಾಡುದು ಅದರಲ್ಲಿ ಅಂದ್ರೆ ನೀನು ರಕ್ಷಿತನಾಗೆ ಮಾತಾಡು. ಅದು ಉಂಟಲ್ಲ ಅದು ಹೀಗೆ ನೀ ಪರಿಚಯ ಹೇಳದೆ ಸೆಳೆದೆ. ಅಲ್ಲಿ ಉಂಟು, ಅಲ್ಲಿ ಇರ್ಬೋದು, ಅಲ್ಲಿ ಬೆಟ್ಟಲಿಟ್ಟು. ಗೈಸ್ ಬ್ರೋ, ನೀವು ಲವ್ ಮಾಡಿದ್ದೀರಾ? ಇಲ್ಲ. ಎಷ್ಟು ವರ್ಷದಿಂದ ಸಿಂಗಲ್? ಎಂಕಿಜ್ಜತ್ತ ಸಾರಿ ಬ್ರೋ, ಬ್ಯಾಡ್ ಲಕ್. ಗೈಸ್ ಬ್ರೋ, ಸಿಂಗಲ್ ಆರ್ ಕಮಿಟೆಡ್? ಸಿಂಗಲ್. ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ನಿಲ್ಸಲ್ಲಿ ಸಿಂಗಲ್ ಆರ್ ಕಮಿಟೆಡ್? ಸಿಂಗಲ್. ಓಕೆ ಗೈಸ್, ನೀವು ನಾನು ಸಿಂಗಲ್ ಆಗಿ ಮಿಂಗಲ್. ರೋಮಪುರ ಹುಟ್ಟಿದಲ್ಲಿ ರೋಮ ಇದು ಅದು ಬೇಡ, ಅದೆಲ್ಲ ಜಾಸ್ತಿ ಹೇಳ್ಬೇಡ ಅಂತಂದಲ್ಲಿ. ಸೊ ಗೈಸ್ ಒಂದು ಮಾತು ಫನ್ ಒಂದು ಗೇಮ್ ಆಡ, ಒಂದು ಫನ್ ಗೈಸ್, ಗೈಸ್ ಏನೋ ಒಂದು ರೊಪ್ಪ ಫನ್ನಿಗೆ. ಗೈಸ್ ಯಾವಾಗಲೂ ಹುಡುಗಿಯರ ಫ್ರೆಂಡ್ಶಿಪ್ ಒಳ್ಳೆಯದಲ್ಲ, ತಾಯ್ತು ಅನ್ಪಾರೆ. ಹೌದು ಹೌದು ಹುಲಿಯ. ಹೌದೌದು. ಯಾಕೆಂದರೆ ಈ ಹುಡುಗ ಲವ್ ಈ ಹುಡುಗ ಲವ್ ಮಾಡಿ ಸೂಸೈಡ್ ಅಲ್ಲ, ಬ್ಲೇಡ್ ತಕೊಂಡು ಕೆರ್ಕ್ತಾ ಇದ್ದ. ಸೀರಿಯಸ್. ಯಾಕಂದ್ರೆ ಆ ಬ್ಲೇಡಿಗೆ ಬೇಜಾರಿತ್ತಂದ್ರೆ ಅದು ಕುಂಬಾಗಿತ್ತು, ಇಲ್ಲದಿದ್ರೆ ಒಂದು ಕೊಯ್ದೋಗ್ತಿತ್ತು. ಯಾಕಂದ್ರೆ ಕೈ ಮಾರೆ ಬ್ರೋ. ಸೊ ಇವನು ಲವ್ ಮಾಡಿದ್ದ, ಇರ್ಲಿ ಮೋಸ ಮಾಡಿದ ಕೂಡ ಚೆನ್ನಾಗಿರ್ಲಿ ಬ್ರೋ, ಚೆನ್ನಾಗಿರ್ಲಿ. ಲವ್ವೇ ಮಾಡ್ಲಿಲ್ಲ ಮತ್ತೆ ಎಲ್ಲಿಗೆ ಚೆನ್ನಾಗಿರ್ಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಓಕೆ ಗೈಸ್, ಇವನು ಒಂದಿನ ಲವ್ ಮಾಡಿ ಎಷ್ಟು ಹತ್ತಿದ್ದಾನೆ, ನನಗೆ ಸಮಾಧಾನ ಮಾಡ್ಲಿಕ್ಕೆ ಆಗಲಿಲ್ಲ. ಇರಲಿ, ಆದರೂ ಇವಾಗ ಫೀಲಿಂಗ್ಸ್ ಮಾತ್ರ ಒಂದು ನೋಡಿ, ಹುಡುಗಿ ಹೋದ್ಮೇಲೆ ಗೋಲ್ಡು ಗೋಲ್ಡ್ ಆಗಿರ್ಬೇಕು. ಕೈಯಲ್ಲೊಂದು ಗೋಲ್ಡ್, ಯಾ ಕೈಯಲ್ಲೊಂದು ಗೋಲ್ಡು, ಕೆಪಿಯಲ್ಲೊಂದು ಗೋಲ್ಡ್, ಕೈಯಲ್ಲೊಂದು ಗೋಲ್ಡ್, ಅಡಿಯಲ್ಲಿ ಉಂಟು, ಅಡಿಯಲ್ಲಿ ಇಲ್ಲಿ ಕೈಯ. ಗೈಸ್ ಇನ್ನೊಬ್ಬ ವ್ಯಕ್ತಿ 5-6 ಲವ್ ಮಾಡಿದ್ದಾನೆ ಗೈಸ್. ಕಾಮುಕ ಅಂದ್ರೆ ಗೈಸ್, ಇವನು ಎಲ್ಲರೂ ಹೇಳ್ತಾರೆ ಇವನು ಸುಂದರ. ಹೆಸರೇ ಸುಂದರ. ಸುಂದರವಾಗಿ ಹುಟ್ಟಿರೋದೇ ಅವನ ತಪ್ಪ ಅಂತ ಎಷ್ಟೋ ಸಲ ಹತ್ತಿದ್ದಾನೆ ಗುರು. ಎಷ್ಟೋ ಫೇರಲ್ ಅವಲ್ಲಿ ಹಾಕೊಂಡವನೆ, ಏನು ಮಾಡಿದ್ರು ಅಸಾಧ್ಯ. ಇನ್ನು ನಿಂಗೆ ಲವ್ ಮಾಡಬೇಕು ಅಂತ ಆಸೆ ಗುರು? ಬೇಡ ಗುರು, ಬೇಡ ಗುರು. ಗೈಸ್ ಇವನಿಗೆ ಯಾರಾದರೂ ಹುಡುಕಿ ಕೊಡಿ ಗೈಸ್. ಇನ್ನೊಂದು, ಈ ಸತಿ ಡಿಗ್ರಿ ಮುಗಿದ ಮೇಲೆ ಇವನಿಗೆ ಲವ್ ಆಗುತ್ತೂ ಇಲ್ಲ ಒಬ್ರು ಇವನಿಗೆ. ಪಕ್ಕ ಅಣ್ಣ ಸಾಕಾಗಿ ಆಕ್ಟಿಂಗ್ ಮಾಡ್ತಾನೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗೌರವಿಗೆ ಲವಡ ಅವನಿಗೆ ಲವ್ ಆಗ್ತದಿಲ್ವ? ಲವ್ ಆಗ್ಲಿಂದ ನಾನು ಕೇಳಿಕೊಳ್ತೆ ನನಗೆ. ಸರ್ ಗೈಸ್, ಯಾಕೆಂದ್ರೆ ಮೊದಲನೇದಾಗಿ ಲವ್ ಮಾಡಿದ್ಮೇಲೆ ಬ್ರೇಕಪ್ ಆದ್ಮೇಲೆ ಇವೊಂಥರ ಕೆರ್ಕೊಳ್ಳೋದು, ಉಜ್ಕೊಳ್ಳೋದೆಲ್ಲ ಮಾಡಬೇಡಿ. ಯಾಕಂದ್ರೆ ನೋಡಿ, ಮುಖ ನೋಡಿ,
ಮಗು ಥರ. ಮಗು ಮಾಡೋದೆಲ್ಲ ಸಣ್ಣ ಕೆಲಸ ಅವನು. ಯಾವ ಸಾಂಗ್ ಉಂಟು ಡ್ರಾಪರ್ ಉಂಟು ಸಾಂಗ್ ಒಂದು ಇದು ಚಂದ್ರಚೂಡ ಬರ್ಚಿ ಇಂಡಿಯಾ ಕರೆಕ್ಟ್ ವಾಪಸ್ ಉಲ್ಟಾ ಬಡ್ಡ ಮಾರೆ ಬರ್ಚಿ ಕರೆಕ್ಟ್ ಹಂಗಿದೆಗೆ ಮುಂದಿರ್ಬೆ ಶ್ರುತಿ ಆಯ್ತು ಬಂದು ಸ್ವಲ್ಪ ಹೊತ್ತಿಗೆ ನಾವು ಹೊರಡ್ತೇವೆ. ಹೊರಟಾದ ಮೇಲೆ ಅಲ್ಲಿ ಈಗ ನಾವು ಇಲ್ಲಿ ಸುಬ್ರಹ್ಮಣ್ಯ ಕಾರ್ತಿಕ್ ಕಕ್ಕೆಪದ ಅವರ ಮನೆಗೆ ದೈವದ ಒಂದು ಭೂತಕೋಲ ಉಂಟು, ಹಾಗೆ ಹೋಗ್ತಾ ಇದ್ದೇವೆ. ಗೈಸ್ ನಾವೀಗ ಹೊರಡ್ತಿದ್ದೇವೆ ಗೈಸ್. ಎಲ್ಲ ನೋಡಿ ಎಲ್ಲ ರೆಡಿ ಆಗಿದ್ದಾರೆ ನೋಡಿ, ಇಲ್ಲೆಲ್ಲ ರೆಡಿ ಆಗಿದ್ದಾರೆ. ಇವರ ಅಪ್ಪ ಬರ್ತಾರೆ ಅಂದ್ರೆ ಗೋಪಾಲಣ್ಣ ಅಲ್ಲಿಗೆ. ಅಲ್ಲಿ ಒಂದು ಸಂದರ್ಶನ ಮಾಡುವ, ತಹಸೀಲ್ದಾರ್ ಜೊತೆ ಒಂದು ಸಂದರ್ಶನ. ಗೈಸ್ ನಾವಿನ್ನು ಹೊರಡುವ, ಮಾಡುವ ಸಂದರ್ಶನ ಮಾಡು. A few moments later. ಎಲ್ಲ ಹೊರಡ್ತಿದ್ದೇವೆ ಗೈಸ್. ಈಗ ಮೂರು ಬೈಕ್ ಉಂಟು, ಇನ್ನೊಂದು ಬೈಕಲ್ಲಿ ಮೇಲೆ ಉಂಟು, 3 ಬೈಕ್ ಉಂಟು, 3 ಬೈಕಲ್ಲಿ ಹೋಗ್ತಿದ್ದೇವೆ. ಇದು ನನ್ನ ಅಣ್ಣನ ಬೈಕ್. ಅಣ್ಣನೊಟ್ಟಿ ದಮ್ಮ ಯಾಕೆ ಕೇಳಿಕೊಂಡು ಬಂದದ್ದು ನಾನು. ಎಲ್ಲ ಒಳಗಿದ್ದಾರೆ. ಮಾಡಿ ವಿಕಾಸ್ ನಪ್ಪ ಅವರು ಪೂಜೆ ಮಾಡ್ತಿದ್ದಾರೆ, ಬ್ಯುಸಿಲಿದ್ದಾರೆ. ಮತ್ತೆ ಮಾಡುವ ನಾವು, ಬರ ಹೋಗುವಲ್ಲ. ಚಲೋ ಜೈ ಮಹಿಷ್ಮತಿ ಗೈಸ್. ಹೋಗ್ತಿದ್ದೇವೆ ಗೈಸ್ ದೈವಕ್ಕೆ. ಅಲ್ಲಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಗೈಸ್. ಮಾಡಲೇಬೇಕು, ನೀವು ಮಾಡದೆ ದಾರಿ ಇಲ್ಲ ಬೇರೆ. ನನ್ನ ಆತ್ಮೀಯ ಮಿತ್ರ ನೋಡಿ, ಮೊನ್ನೆ ಬಿದ್ದು ಹೋಗಿದೆ ಎಲ್ಲ ಗೈಸ್. ನೋಡಿ ಕಾಲೇಜಲ್ಲಿ ಜೋಡು ಮಿಸ್ ಆಗಿದೆ, ಒಂದು ಸಣ್ಣದು ಒಂದು ದೊಡ್ಡದು. ಮಳೆ ಇತ್ತು, ಹಾಗೆ ಹೋದಾಗ ಅದು ಬಿದ್ದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಕೆಲಸಕ್ಕೆ ಇಡಬೇಕು, ಆಲ್ಟ್ರೇಷನ್ ಮಾಡ್ಲಿಕ್ಕೆ ಉಂಟು. ಆಲ್ಟ್ರೇಷನ್ ಮಾಡಬೇಕಾ ಬೇಡ ಅಂತ ಕಮೆಂಟ್ ಮಾಡಿ. ಇವನ ಈ ಬೈಕ್ ಅನ್ನು ಆಲ್ಟ್ರೇಷನ್ ಮಾಡಬೇಕಾ ಬೇಡ ಅಂತ ಕಮೆಂಟ್ ಮಾಡಿ. ನೀವು ಹೇಳಿದ್ರೆ ಪಕ್ಕ ಮಾಡ್ತೀನಿ. ಗೈಸ್ ನಮ್ಮ ನಾಯಿ ಮಾತಾಡ್ತದೆ ಅಂತ ಬನ್ನಿ. ನೀ ಬರ್ಬೇಡ ಮಚ್ಚ ಪೂರಾ ಎತ್ತೋತರ. ಅವ ನಮ್ಮ ಯೂಟ್ಯೂಬರ್. ಅವಗೊಂದು ಹಾಯ್ ಮಾಡಿ, ಹಾಯ್ ಮಾಡಿ ಮೇಲೆ, ಹಾಯ್ ಮಾಡಿ ಅಲ್ಲಿ ಬೇಡ, ಅಲ್ಲಿ ಹಾಯ್ ಮಾಡಿ ಹರ್ ಜಂಪ್. ಯಸ್ ಗುಡ್ ಮ್ಯಾನ್. ಥ್ಯಾಂಕ್ ಯು ಚಿನ್ನ. ಓಕೆ ಎನ್ನ ಬೈಕ್ ಕಲ್ಲುಂಡ್ಯಾ. ನಾವೀಗ ಹೋಗ್ತಿದ್ದೇವೆ. ನಮ್ಮ ಅಣ್ಣ ಗೌರವ್ ಡ್ರೈವ್ ಮಾಡ್ತಿದ್ದಾನೆ ಬೈಕ್. ನಾವಿನ್ನು ಸುಬ್ರಹ್ಮಣ್ಯದಲ್ಲಿ ಸಿಗುವ, ಅದಕ್ಕೆ ಮುಂದೆ ನಾವು ಒಂದು ಕ್ಲಿಪ್ಸ್ ಎಲ್ಲ ತೆಗೆಯುವ, ಒಂದು ಸಣ್ಣ ಅಂದಕ್ಕೆಲ್ಲ ಗೈಸ್. ಚಂದ ಗಂಟೆ ಆಗಿದೆ, ಗಂಟೆ ಬಂದ್ಬಿಟ್ಟು ಒಂದು 7-7:30 8 ಗಂಟೆ ಆಗಿದೆ. ಒಳದಾರಿಯಲ್ಲಿ ಅಂದರೆ ಒಳದಾರಿ ಅಲ್ಲ, ರೋಡಲ್ಲಿ ಹೋಗ್ತಿದ್ದೇವೆ ನಾವೀಗ. ಹಿಂದೆ ಅವರೆಲ್ಲ ಬರ್ತಿದ್ದಾರೆ ನೋಡಿ ಗೈಸ್. ಇದು ಸುಬ್ರಹ್ಮಣ್ಯ ಎನೆಕಲ್ಲು ಪಂಜ ರೋಡು. ಅದು ಎನೆಕಲ್ಲು ಪೇಟೆ, ಏನೇಕಲ್ ಅಲ್ಲ, ಏನೇಕಲ್ಲು ಅದರ ಪೇಟೆ. ಈಗ ನಾವು ಸುಬ್ರಹ್ಮಣ್ಯ ಹತ್ರ ಹೋಗ್ತಿದ್ದೇವೆ ನಾವು ಎಲ್ಲ, ಅವರು ಬೈಕಲ್ಲಿ. ಹಿಂದೆ ಅವರೆಲ್ಲ ಬರ್ತಿದ್ದಾರೆ. ಲೈಟಿಂಗ್ಸ್ ಹಾರ್ಡೇರಿಗೆ ನೋಡಿ, ಲೈಟಿಂಗ್ಸ್ ಹಾಕಿದಿಲ್ಲಿ. ಗೈಸ್ ರೀಚ್ ಆಗಿದ್ದೇವೆ. ಈ ಸೀದಾ ಈ ರೂಟಲ್ಲಿ ಹೋದರೆ ಕಾರ್ತಿಕ್ನ ಮನೆಗೆ, ಅಲ್ಲಿ ಒಂದು ಸ್ವಲ್ಪ ದೂರ ಉಂಟು ಕಾರ್ತಿಕ್ನ ಮನೆಗೆ. ಇವರು ಕೂಡ ಅಲ್ಲಿಗೆ ಆಗಿರಬೇಕು, ಕಾರಲ್ಲಿ ಹೋಗ್ತಿದ್ದಾರೆ ಎಲ್ಲವರು. ನಾವೀಗ ನಿಂತಿದ್ದೇವೆ. ವಿಕಾಸ್ ಪೆಟ್ರೋಲ್ ಹಾಕ್ಲಿಕ್ಕೆ ಹೋಗಿದ್ದಾನೆ ಸೀದಾ. ಹೀಗೆ ಹೊಸ ಎಂಟ್ರಿ ಅದ. ಇಂಟರ್ವ್ಯೂ ಎಂತ ಸೊಸೈಟಿಗೆ ಹೇಗೆ? ನಮಸ್ತೆ. ಬೆಳಿಗ್ಗೆ ಪೂಜೆಗೆ ಹೋಗಿದ್ದೀರಾ? ಅಲ್ಲಿ ಹೋಗಿದೆ. ಮತ್ತೆ ಈಗ ಭೂತ ಗೌರವನ ತಮ್ಮ. ಸರಿ, ಗೌರವ ಅಲ್ಲ, ಇವರ ತಮ್ಮ, ವಿಕಾಸ್ನ ತಮ್ಮ, ಚಿಕ್ಕಪ್ಪನ ದೊಡ್ಡಪ್ಪನ ತಮ್ಮ ಮಗ. ಎಲ್ಲ ಆಚೆ ಹೋಗ್ತಿದ್ದಾರೆ, ತುಂಬಾ ಗಾಡಿಗಳೆಲ್ಲ ಇದೇ ರೂಟಲ್ಲಿ. ಪೆಟ್ರೋಲ್ ಹಾಕಿ ಹೋಗಿದ್ದಾನೆ, ಉತ್ಪಿದಾನ ಇಲ್ಲ, ಎಲ್ಲಿಗೆ ಹೋಗಿದ್ದಾನೆ ಗೊತ್ತಿಲ್ಲ. ಪೆಟ್ರೋಲ್ ಹಾಕಿ ಆಗ್ಲೇ ಹೋಗಿದ್ದಾನೆ, ಇನ್ನು ಕೂಡ ಬರ್ಲಿಲ್ಲ ಅಣ್ಣ. ನೋಡಿ ಗೈಸ್, ಫುಲ್ ಒಳಗ ಅವನು ಮನೆಗೆ ಹೋಗ್ಬೇಕು. खत्म, बाय बाय, टाटा, गुड बाय, गया.